கன்னட நடிகரான சிவராஜ்குமார் தமிழ் திரைப்படமான ஜெயிலர்ல நடிச்சு அதுக்கப்புறம் தமிழ் மக்களிடையே பிரபலமாயிருந்தாரு. இவர் தளபதி விஜயின் 69வது திரைப்படத்துல கெஸ்ட் ரோல் பண்றதா இருந்துச்சு. ஆனா அவர் உடல்நிலை சரியில்லாத காரணத்தினால அவரால் அந்த படத்துல நடிக்க முடியல. சில மாதங்களுக்கு முன்னாடி சிவராஜ்குமாருக்கு புற்றுநோய் இருப்பதா செய்திகள் வந்துட்டு இருந்துச்சு. இவர் சிறுநீர் பை புற்றுநோயால பாதிக்கப்பட்டிருந்ததா சொல்லப்பட்டுச்சு. அதற்கான ட்ரீட்மெண்ட் எடுப்பதற்காக அமெரிக்கா போறதா நடிகர் சிவராஜ்குமார் சொல்லியிருந்தாரு. தற்பொழுது அவருக்கு அறுவை சிகிச்சை வெற்றிகரமா நடந்து முடிஞ்சிருக்கு. அவருடைய சிறுநீர் பை அகற்றப்பட்டு அவருடைய குடல் மூலமா செய்யப்பட்ட செயற்கையான சிறுநீர் பை அவர் உடல்ல வைக்கப்பட்டிருக்கு. இவர் அறுவை சிகிச்சை முடிஞ்சு முதல் முறையா ஒரு வீடியோவை ரசிகர்களுக்காக வெளியிட்டிருக்காரு. அதுல அவர் என்ன சொல்லிருக்காருன்னா, சிகிச்சைக்காக கர்நாடகாவை விட்டு போகும்பொழுது நான் ரொம்ப பயந்தேன். இந்த விஷயத்த ஷேர் பண்ண ரொம்ப யோசிச்சேன். கண்டிப்பா இத பத்தி நான் பேசும்பொழுது ரொம்பவே எமோஷனல் ஆகிடுவேன். அமெரிக்கா வந்த நேரத்துல ரொம்பவே பயந்தேன். ஆனா ரசிகர்களுடைய ஆறுதல் தான் என் பயத்தை போக்குச்சு. என்னோட 45ங்கிற திரைப்படத்தை பண்ணும் போதே எனக்கு கீமோதெரபி போயிட்டு இருந்துச்சு. அப்படி இருக்கும் பொழுது கூட அந்த படத்துடைய ஃபைட் சீனை முடிச்சு கொடுத்துட்டு தான் நான் வந்தேன். நான் ஹாஸ்பிட்டல்ல அட்மிட் ஆயிட்ட பிறகு ரொம்பவே பயந்தேன். நான் அப்படி பயந்த பொழுது என்னோட மனைவியும் என்னுடைய மகளும் தான் என்ன நல்லா பாத்துக்கிட்டாங்கன்னு சொல்லியிருக்காரு. என்னுடைய டாக்டரும் என்ன நல்லா பாத்துக்கிட்டாரு. என்னுடைய சிறுநீர் பை அகற்றப்பட்டு மாற்றப்பட்டிருக்கு. யாரும் பயப்பட வேண்டாம், நான் நல்லா இருக்கேன், திரும்பவும் நல்லா வருவேன்னும் என்னுடைய ரசிகர்களுக்கு நன்றினும் சொல்லியிருக்காரு. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ಕುಮಾರ್ ಅವರ ಎಲ್ಲ ರಿಪೋರ್ಟ್ಸ್ ನೆಗೆಟಿವ್ ಆಗಿ ಬಂತು. ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ. ಅದರಿಂದ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳ್ಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ. ಅದರಿಂದ ನಾನು ನಿಮ್ಮ ಪ್ರಾರ್ಥನೆಗಳಿಂದ, ನಿಮ್ಮೆಲ್ಲ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ಕುಮಾರ್ ಅವರು ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಆಯಿತು. ನಾನು ಇದನ್ನು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯ. ಸ್ವಲ್ಪ ಭಯ ಆಗುತ್ತೆ, ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ. ಯಾಕಂದರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ. ಭಯ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯನಿಗೆ. ಬಟ್ ಆ ಭಯ ನೀಗ್ಸಕ್ಕಂತ ಕೆಲವರು ಅಭಿಮಾನಿ ದೇವರುಗಳಿರ್ತಾರೆ, ಕೆಲವರು ಕೋ ಆರ್ಟಿಸ್ಟ್ಗಳಿರ್ತಾರೆ, ಕೆಲವರು ಫ್ರೆಂಡ್ಸ್ಗಳಿರ್ತಾರೆ, ಸಂಬಂಧಿಕರಿರ್ತಾರೆ. ಮೋರ್ ದೆನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಹೆಡ್ ಪೀಪಲ್, ಡಾಕ್ಟರ್ಸ್ಗಳಿರ್ತಾರೆ. ಆ್ಯಂಡ್ ನಮ್ಮ ಅಲ್ಲಿ ನಮ್ಮ ಕೀಮೋ ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು, ದಿಲೀಪ್ ಇರ್ಬೋದು, ಗೀತಾ ಅವ್ರು ಇರ್ಬೋದು, ಐ ಥಿಂಕ್ ಸಾಕಷ್ಟು ನರ್ಸಸ್ ಮಲ್ಯಾದಲ್ಲಿ ಬಿ ಕೆ ಶ್ರೀನಿವಾಸ್ ಅವ್ರು ಇರ್ಬೋದು. ಪ್ರತಿಯೊಬ್ಬರು ನಾನು ನೋಡ್ಕೊಂಡಿದ್ದ ರೀತಿ ಇರ್ಬೋದು, ಒಂದು ಧೈರ್ಯ. ಅವಾಗ ಸ್ವಲ್ಪ ಆರಾಮಾಗಿರ್ತಿದ್ದೆ. ಒಂದು ಶೂಟಿಂಗ್ ಮಾಡಿಬಿಡ್ತಿದ್ದೆ. ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ. ನೋಡೋಕ್ಕೋದ್ರೆ 45 ಸಿನಿಮಾ, ಇಡೀ ಸಿನಿಮಾ ಕೀಮೋಲೆ ನಾನು ಕ್ಲೈಮ್ಯಾಕ್ಸ್ ಫೈಟ್ಲ ಮಾಡಿದ್ದು. ಅದು ಹೆಂಗೆ ಮಾಡಿದ್ನೋ ರವಿ ವರ್ಮನ್ಗೆ ಹೋಗ್ಬೇಕು ಅವ್ರು. ಸೊ ಅದು ಭಯದೇನೋ ಆಯಿತು. ಹೊರಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ಗಳು ಜಾಸ್ತಿ ಆಯಿತು. ಲಾಸ್ಟ್ಲಿ ಏನು ಮಾಡೋದು, ಎಲ್ಲರೂ ಫ್ರೆಂಡ್ಸ್ಗಳಿದ್ದಾರೆ ನನ್ನ ಜೊತೆಲಿ. ನನ್ನ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು, ಶೇಖರ್, ವಿಜಯ್ ಪ್ರಸಾದ್, ಆಲ್ಮೋಸ್ಟ್ ಎಲ್ಲ ಕೀಮೋಲ್ ಇದ್ರ ಜೊತೆಲಿ. ಆ್ಯಂಡ್ ನಟ ಅಂತ ನನ್ನ ಕಸಿನ್ ಒಬ್ಬ ಇದ್ದ. ಅಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ ಶಿವಣ್ಣ ಆದರೆ ಗೀತಾ ಆದರೆ ಶಿವಣ್ಣ ಇಲ್ಲವೇ ಇಲ್ಲ. ಯಾಕಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೈಲಿ ಸಿಗುತ್ತೋ ಗೊತ್ತಿಲ್ಲ, ಬಟ್ ನನಗೆ ಸಿಗುತ್ತೆ. ಅದೊಂದು ನನ್ನ ಮಗಳು ನಿವಿ, ದಿಲೀಪ್ ಅವರು, ನಿಶು ಇರ್ಬೋದು. ಆ್ಯಂಡ್ ಅದೇ ರೀತಿ ನಿವಿ ಫ್ರೆಂಡ್ ಒಬ್ಬ ಅದನ್ನು ಪ್ರಶಾಂತ್ ಅಂತ ಅಷ್ಟೇ, ಐ ಕಾಂಟ್ ಫರ್ಗೆಟ್. ಅದೇ ರೀತಿ ಅನು ಅಂತ ಒಬ್ರು ಇದ್ದಾರೆ, ಅವರು ಇಲ್ಲೇ US ಇದ್ದಾರೆ, ವರ್ಕ್ ಮಾಡ್ತಿದ್ದಾರೆ. ಅವರು ಬಂದಿದ್ದಾರೆ, ಇಲ್ಲೇ ಬಂದು ಇಷ್ಟು ಜನ. ಅದ್ರ ಜೊತೆಲಿ ಮಧು ರಿಯಲಿ ಸುಮ್ಮನೆ ಹೇಳ್ಬಾರ್ದು, ನೋಡ್ಕೊಂಡಿದ್ದ ರೀತಿ ಇರ್ಬೋದು. ಒಂದು ಹೆಂಗೆ ನೋಡ್ಕೋಬೇಕು ಒಂದು ಮಗುನ ಹಂಗೆ ನೋಡ್ಕೊಂಡಿದ್ದಾರೆ. ಮನೋಹರನವರು, ದೇವರೇ ಅವರು ಮಾತಾಡೋ ರೀತಿ ಇರ್ಬೋದು, ಎಷ್ಟು ಒಂದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಎಷ್ಟೋ ಮಾತುಗಳಲ್ಲಿ ಒಂದೇ ಥರ ಒಂದು ವಿಶೇಷತೆ ಇತ್ತು ನಮ್ಮಿಬ್ಬರು, ಒಂದು ಭಾವನೆ. ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡಿದ್ದವ್ರು ಇರ್ಬೋದು, ಪ್ರತಿಯೊಂದು ಸ್ಟಾಫ್ಸ್ ಇರ್ಬೋದು, ನಮ್ಮ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ, ಮಯಾಮಿ ಕ್ಯಾನ್ಸರ್ ಸೆಂಟ್ರಲ್, ಎಲ್ಲರೂ ನಮ್ಗೆ ಇನ್ನೊಂದು ತಾಯಂದಿರ್ತಾರೆ. ಅವರೆಲ್ಲ ಅಷ್ಟು ಈಸಿಯೆಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪ್ರೇಷನ್. ಎಲ್ಲ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ, ಸಿಂಪಲ್ ಯೂರಿನರಿ ಬ್ಲ್ಯಾಡ್ರನ್ನ ತೆಗೆದಿದ್ದಾರೆ. ಇವಾಗ ಹೊಸ ಬ್ಲ್ಯಾಡ್ರ್ ನನಗಿದೆ ಅಷ್ಟೇ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೇ ನಡೆದಿರೋದು. ಯಾಕಂದ್ರೆ ನಾವು ಡೀಟೇಲೆಲ್ಲ ಹೇಳಕ್ಕೆ ಹೋದ್ರೆ ಎಲ್ಲರೂ ಗಾಬರಿ ಆಗ್ತಾನೆ ಅಂತ ಒಂದು ಭಯ ಅಷ್ಟೇ. ಗಾಬರಿ ನಮಗಿರಲಿ, ನಿಮ್ಗೆ ಸ್ವಲ್ಪ ತೆಳುವು ಮಾಡೋಣ ಅಂತಿದ್ದು, ಬಟ್ ನಮಗೆಲ್ಲ ಇದ್ರೂ ನೀವು ಜೊತೆಲಿದ್ರಿ ಅನ್ನೋದೇ ಒಂದು ದೊಡ್ಡ ಒಂದು ಭಾವನೆ. ಸೊ ಇವತ್ತು ಎಲ್ಲ ಆಗಿ ನಿಮ್ಮ ಒಂದು ವಿಶಸ್, ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ.
ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಚೆನ್ನಾಗಾಗಲಿ. ನಾನು ತಿರ್ಗಾ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ. ಆ್ಯಂಡ್ ಅವ್ರು ಡೌಟ್ ಹೇಳಿದ್ದಾರೆ, ಇನ್ನೊಂದು ಫಸ್ಟ್ ಒಂದು 1 ಮಂತ್ ಸ್ಲೋ ಆಗಿ ಹೋಗಿ, ಆಮೇಲೆ ಮಾರ್ಚ್ ಮೇಲೆ ಅಸಿಟಿಸ್ ನಿಮ್ಮ ಮಾಮೂಲಿ ನಿಮ್ದೇನಿದೆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಖಂಡಿತ ಬಿಡ್ತೀನಿ, ಬಿಡಲ್ಲ ನಾನು. ಐಲ್ ಬಿ ಬ್ಯಾಕ್ ಆ್ಯಂಡ್ ಆಲ್ವೇಸ್ ಬಿ ಶಿವಣ್ಣ. ಅವಾಗ ಹೆಂಗಿದ್ನೋ ಇವಾಗಲೂ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಡ್ಯಾನ್ಸಿಂಗ್ಲೇ ಇರ್ಬೋದು, ಫೈಟಿಂಗ್ಲೇ ಇರ್ಬೋದು, ಲುಕ್ಲೇ ಇರ್ಬೋದು, ಎಲ್ಲದ್ರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ಹೆಂಗಿದಿರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ. ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಎಲ್ರಿಗೂ ಅಷ್ಟೇ, ಅಲ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು, ಆ್ಯಂಡ್ ಅಭಿಮಾನಿ ದೇವರುಗಳು ಇರ್ಬೋದು, ನಮ್ಮ ಕೋ ಆರ್ಟಿಸ್ಟ್ಗಳು ಇರ್ಬೋದು, ಎಲ್ರಿಗೂ ಲವ್ ಯು ಆಲ್. ஹாப்பி நியூ இயர். நமஸ்காரம். இந்த வீடியோ உங்களுக்கு பிடிச்சிருந்தா லைக் அண்ட் ஷேர் பண்ணிட்டு நம்மளுடைய GLB ஸ்பாட்லைட் சேனலை சப்ஸ்கிரைப் பண்ணிக்கோங்க.